ಒಂದು ಯಡಿಯೂರಪ್ಪರವರು, ಇನ್ನೊಬ್ಬರು ದೇವೇಗೌಡರು, ಇದರಿಂದ ಎರಡು ಒಂದಾಗ್ತಾವೆ. ಒಕ್ಕಲಿಗ ಮತ್ತು ಲಿಂಗಾಯತ ಲಾಬಿ ಜೊತೆ ತಾವೇ ಹಿಂದುಳಿದವರಿದ್ದಾರೆ. OBC ನಾನು ಹಿಂದುಳಿದ PM ಅದನ್ನು ಹೇಳುವಂಥ ಮಾತಿಗೆ ಇದರಿಂದಾಗೆ ಆಡೋದ್ರಿಂದಾಗೆ ಅದರ ಆ ಸಂದರ್ಭ ಬಳಸಬಹುದು ಅನ್ನೋ ತರ್ಕು ಇರ್ಬೋದು. ಆದ್ರೆ ಅವರು ಬಯಸ್ದಂಗೆ ಆಗ್ತದೆ ಮಾಡ್ತಾರೆ ಬೇರೆ ಮಾತ, ಬಟ್ ಅವ್ರು ತರ್ಕ ಮಾಡ್ತಾಯಿದ್ದಾರೆ. ಇವತ್ತು ಮೋಸ್ಟ್ಲಿ ದೇವೇಗೌಡರಿಗೆ, ಯಾಕಂದ್ರೆ ಒಂದು ರೀತಿ ಸದಾನಂದ ಗೌಡರು ಅವ್ರಿಗಿಂತ ಹೆಚ್ಚು ಜನರ ಮಧ್ಯದಲ್ಲಿರುವಂಥವ್ರು, ಜನಮನ್ನಣೆ ಪಡ್ಕೊಂಡಂಥವ್ರು ದೇವೇಗೌಡರು, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ದೇವೇಗೌಡರು ತೊಗೊಂಡ್ರೆ HDK ಅವರಾಯ್ತು ಅಥವಾ JDS ಆಯ್ತು ನಮ್ಮ ಜೊತೆಗೆ ಕೆಲವೊಂದು ಏರಿಯಾದಲ್ಲಿ ಹೆಲ್ಪ್ ಆಗ್ಬೋದು ಅನ್ನೋದು ತರ್ಕೂ ಮಾಡ್ತಾಯಿದ್ದಾರೆ ನಮ್ಮ ಏನಪ್ಪ ಅಂದ್ರೆ ಪ್ರಧಾನಿ ಅಥವಾ ಶಾರ್ ಅವರು. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅವು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ. ಇನ್ನು ಪರಿಷತ್ನಲ್ಲೂ 2 ಜನರು ಆಯ್ಕೆ ಮಾಡೋದು ಅಲ್ಲೂ ನಡೆಯೋದವ. ಅಲ್ಲೂ ಲಿಂಗಾಯತ ಒಕ್ಕಲಿಗ ಸಮುದಾಯದ್ದು ಸೇರಿ ಸಮೀಕರಣ ಮಾಡ್ತಾಯಿದ್ದಾರೆ. 6 ಅಭ್ಯರ್ಥಿಗಳು ಪಟ್ಟಿಯನ್ನು ನೀಡಿದ್ದಾರೆ. ಇವೆಲ್ಲ ನಡೆದ ಒಟ್ಟಿನಲ್ಲಿ ಚರ್ಚೆ BJPಯಲ್ಲೇ ಏನಾಗ್ಬೋದು ಎಂತಾಗ್ಬೋದು ಅನ್ನುವಂಥ ಪ್ರಸಂಗದಲ್ಲ. ಈಗಂತೂ ದೇವೇಗೌಡರಿಗೆ ಕೊಡೋದನ್ನು ಹೆಚ್ಚು ನಿರ್ಧಾರ ಮಾಡಿದಂಗೆ ಅನ್ನಿಸ್ತಾ ಇದ್ದಾರೆ. ಕಾರಣ ಇಷ್ಟ, ಈಗ ನಿಮ್ಗೆ ಹೇಳಿದಂಗೆ ಈ ಒಂದು DK ಶಿವಕುಮಾರ್ ಅವ್ರನ್ನ ಈ ನಡುವೆ ತಂದಿದ್ದಕ್ಕಾಗಿ ಹೊಸ ಕ್ಯಾಲ್ಕುಲೇಷನ್ಗಳು, ಹೊಸ ವಿಚಾರಗಳು ಬರ್ತಾಯಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಇದೊಂದು ದೊಡ್ಡದಂಥ ಚೆಕ್ಮೇಟ್ ಹಾಕಿ ತಮ್ಮ ಎದುರಾಳಿ BJPಗೆ ಒಂದು ರೀತಿ ಪದಿಶಾವಲು ಮಾಡುವಂಥದ್ದು, ಕರ್ನಾಟಕ ನಿಮಗಿಲ್ಲಪ್ಪ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಬಿಡ್ತದೆ ಬೇರೆ ವಿಷಯ. ಆದ್ರೆ